ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಯಾಕೋ ಗೊತ್ತಿಲ್ಲ, ನೆನ್ನೆ ಅಲ್ಲ, ನೆನ್ನೆ ರಾತ್ರಿಯಿಂದ ಒಂಥರ ಜ್ವರ ಬಂದಂಗೆ ಅನ್ನಿಸ್ತದೆ. ಇದ್ದಕ್ಕಿದ್ದಂಗೆ ಅಲರ್ಜಿ ಥರ ಆಗ್ತೈತಲ್ಲ, ಥಂಡಿ ಜಾಸ್ತಿ ಆಗಿಬಿಟ್ಟಿದೆ. ಬೆಳಗ್ಗೆನೂ ತುಂಬ ಸೀನ್ತಾ ಇದ್ದೆ, ಆಮೇಲೆ ತಲೆನೂ ಒಂಥರ ಭಾರ ಅನ್ನಿಸ್ತಾ ಇದೆ, ಮೂಗು ಕಟ್ಟಿಬಿಟ್ಟಿದೆ, ಉಸಿರಾಡೋಕ್ಕೆ ಆಗಿಲ್ಲ. ರಾತ್ರಿ ಬರೀ ಬಾಯಲ್ಲೇ ಉಸಿರಾಡಿದ್ದೀನಿ ನಾನು, ಹಂಗಾಗ್ತಾಯಿತ್ತು. ಯಾಕೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಹಂಗಾಯಿತು. ಅದಕ್ಕೆ ಹೇಳೋದು ಲೇಟಾಯಿತು, 6:30 ಆಯಿತು. ನಮ್ಮ ಮನೆಯವರು ಇವತ್ತು ಎದ್ದಿದ್ದು ಲೇಟೇನೆ. ಅವ್ರು 6 ಗಂಟೆಗೆ ಇದ್ದರು. ಆಮೇಲೆ ನಾನು 6:30ಗೆ ಹೇಳ್ತೀಯ ಅಂತ ಕೇಳಿದ್ರು. ಹ್ಞೂ ಅಂದೆ. ನಿನ್ನೆ ತಿಂಡಿಗೂ ಏನೂ ರೆಡಿ ಮಾಡ್ಕೊಂಡಿಲ್ಲ. ಇವತ್ತು ತಾಲಿಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನುಗ್ಗೆ ಸೊಪ್ಪು ತಂದಿದ್ದರು, ಅದೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸಂಜೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಹಿಂಗಾಯಿತು. ಅದಕ್ಕೆ ನಮ್ಮ ಮನೆಯವರು ಬೇಡ ಬಿಡು, ಇದನ್ನು ಏನದು ಚಿತ್ರಾನ್ನ ಮಾಡೋತ್ಲಾಗೆ ಅಂದರು. ಉಪ್ಪಿಟ್ಟಿಗೆ ಪದೇ ಪದೇ ಮಾಡ್ತಾಯಿದ್ದೀನಲ್ಲ, 2 ದಿನದ ಹಿಂದೆ ಉಪ್ಪಿಟ್ಟು ಮಾಡಿದ್ದೆ ಅನಿಸುತ್ತೆ. ಮತ್ತು ಉಪ್ಪಿಟ್ಟು ಬೇಡ ಅಂತಲೂ ಅನ್ನಿಸ್ತು. ಅವರೇ ಚಿತ್ರಾನ್ನ ಮಾಡು ಅಂದರು. ನಿಂಬೆಹಣ್ಣಿದೆ ತಂದಿದ್ದಾರೆ, ಅದೇ ನಿಂಬೆಹಣ್ಣು ಹಾಕಿ ಚಿತ್ರಾನ್ನನೇ ಮಾಡೋಣ ಅತ್ಲಾಗೆ. ಸುಮಾರು ತಲೆ ಓಡಿಸ್ದೆ, ರಾಗಿ ರೊಟ್ಟಿನಾದರೂ ಮಾಡೋಣವಾ ಅಂತಲೂ ಓಡಿಸ್ದೆ. ಯಾಕೆ ಮತ್ತೆ ನನಗೆ ಮಾಡೋಕ್ಕೆ ಬೇಡ ಥರ ಅನ್ನಿಸ್ತು. ನಾನು ಒಳಗೆ ಹೋಗೇ ಇಲ್ಲ. ನಮ್ಮನೆಯವ್ರಿಗೆ ಟೀ ಮಾಡಿ ಕೊಟ್ಟವಳು ಒಳಗೆ ಹೋಗಿಲ್ಲ. ಕಟ್ಟೆ ಒರೆಸ್ಕೊಂತ ಕಸ ಹೊಡ್ಕೊಂತ ಇಲ್ಲೇ ಇದ್ದೀನಿ. ಚೆರಿ ಟೊಮೆಟೊ ತುಂಬ ಆಗಿದೆ. ನಿನ್ನೆಯಿಂದ ಕೊಯ್ಯೋಣ ಅಂತ ಇದ್ದೀನಿ. ಮತ್ತೆ ಹೋಗುತ್ತೆ. ಇವತ್ತು ಕೊಯ್ಯಬೇಕು. ಸುಮಾರಿದೆ, ಹಂಗಾಗಿ ಒಂದು ಬೌಲ್ ಏನಾದ್ರು ತೊಗೊಬಂದು ಕೊಯ್ಯಬೇಕು. ತುಂಬ ತಲೆ ಭಾರ ಅನ್ನಿಸ್ತಾ ಇದೆ. ಚಳಿ ಅನ್ನಿಸ್ತಾ ಇದೆ. ಚಳಿನೂ ಇದೆ ಅಂತ ಹೇಳಿದ್ರು. ನಂಗೆ ಆ ಥರ ಜ್ವರ ಬರೋ ಥರ ಫೀಲ್ ಆಗ್ತಾಯಿದೆ. ತುಂಬ ದಿನ ಆಗಿತ್ತು ನನಗೆ ಹಾಗೆ ಥಂಡಿ ಆ ಥರ ಎಲ್ಲ ಆಗದೇನೆ. ಊರಲ್ಲಿದ್ದಾಗ ಯಾವಾಗಲೂ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಅಲರ್ಜಿ ಆಗುತ್ತೆ. ಇಲ್ಲಿ ನಂಗೆ ಆಗಲ್ಲ, ಯಾಕೋ ಆಗಿದೆ. ಎಷ್ಟೊಂದು ಹಕ್ಕಿಗಳು ನಮ್ಮ ಸಿಂಬ ಅನ್ನ ಬಿಟ್ಟಿರ್ತಾನಲ್ಲ, ಇದನ್ನು ತಿನ್ನೋಕ್ಕೆ ಬರ್ತವೆ. ಕಾಗೆ ಬರುತ್ತೆ, ಹಕ್ಕಿ ಬರುತ್ತೆ, ಗುಬ್ಬಿ ಬರುತ್ತೆ ಒಂದೊಂದು ಸಲ. ಸಿಂಬನ್ ಬಿಟ್ಟಿರೋ ಅನ್ನ ತಿನ್ನೋದು. ಸಿಂಬ ಇಲ್ಲೇ ಮಲಗಿರ್ತಾನೆ, ನೋಡ್ತಾ ಇರ್ತಾನೆ, ಏನು ಮಾಡೋದಿಲ್ಲ ಅವಕ್ಕೆ. ಬದಿ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಗೊತ್ತಿಲ್ಲ ವ್ಲಾಗ್ ಮಾಡ್ತೀನೋ, ಮುಂದುವರಿಸ್ತೀನೋ, ಬಿಡ್ತೀನೋ ಅನ್ನೋದು. ಯಾಕೋ ಗೊತ್ತಿಲ್ಲ, ಏನೂ ಬೇಡ ಥರ ಅನ್ನಿಸ್ತಾ ಇದೆ. ಆರಾಮಾಗಿ ಮಲಗೋಣ ಅನ್ನಿಸ್ತಾ ಇದೆ. ಟೀನೂ ಕುಡಿದಿಲ್ಲ, ಈಗ ಟೀ ಕುಡಿಬೇಕು. ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಚಿಕೊಂಡು ಟೀ ಕುಡಿಯೋಣ ಅಂತ ಇದ್ದೀನಿ. ಒಂದು ಹಂತದ ಕೆಲಸ ಮುಗಿಸ್ಕೊಂಡ್ರೆ ಸೂಜಿಮೆಣಸು ಇದ್ದಾವೆ, ನೋಡ್ತೀನಿ ಕೊಯ್ತೀನೋ ಇಲ್ಲ ಹಸಿಮೆಣಸು ಬೆಳ್ಳುಳ್ಳಿ ಹಾಕಿ ಮಾಡ್ತೀನೋ ಗೊತ್ತಿಲ್ಲ. ಹುಷಾರಿಲ್ದಾಗ ಹಾಗೆ ಅಲ್ಲ, ಏನೂ ಮಾಡೋಕ್ಕೆ ಬೇಡ ಅನ್ಸುತ್ತೆ. ಯಾರಾದರೂ ಮಾಡಿಕೊಟ್ರೆ ಸುಮ್ಮನೆ ತಿಂದು ಕುತ್ಕೊಳ್ಳೋಣ ಅಂತ ಅನಿಸುತ್ತೆ. ಯಾರು ಮಾಡ್ಕೊಡ್ತಾರೆ, ನಾನೇ ಮಾಡಬೇಕಲ್ಲ ಅಲ್ಲ. ಹಂಗೆ ಹೇಳಿದ್ರೆ ಹೋಟ್ಲಿಂದ ತರ್ತಾರೆ ನಮ್ಮ ಮನೆಯವರು. ದೋಸೆ ಹಿಟ್ಟು ಯಾವಾಗಲೂ ನಾನು ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೆ. ಇವತ್ತೇ ದೋಸೆ ಹಿಟ್ಟಿಲ್ಲ, ಇದೆ ಒಂದು ಸ್ವಲ್ಪ ಇದೆ, ಸಾಕಾಗಲ್ಲ. ಹಾಗಾಗಿ ದೋಸೆ ಹಿಟ್ಟಿದ್ದಿದ್ದು ಅಟ್ಲೀಸ್ಟು ಆಲೂಗಡ್ಡೆ ಬಾಜಿ ಮಾಡಿದ್ರೆ ನಮ್ಮನೆಯವ್ರು ಆರಾಮಾಗಿ ತಿಂತಾಯಿದ್ರು. ಚಿತ್ರಾನ್ನ ರೈಸ್ ಐಟಮ್ ಅವ್ರು ತಿನ್ನಲ್ಲ. ಒಟ್ಟು ನಂಗೆ ಹುಷಾರಿಲ್ಲಲ್ಲ ಅಂತ ಮಾಡು ಅಂದಿದ್ದಾರೆ ಅಷ್ಟೇ. ನಾನು ಸುಮಾರು ಸಲ ತಲೆ ಓಡಿಸ್ದೆ, ಕೆಲಸ ಮಾಡ್ತಾನೆ ಏನು ಮಾಡಲಿ ಅಂತ. ಏನು ಬೇರೆ ಆಪ್ಷನ್ ಸಿಕ್ಕಿಲ್ಲ ನನಗೆ. ಜೋಳದ ಹಿಟ್ಟು ಇದೆ, ರಾಗಿ ಹಿಟ್ಟು ಇದೆ, ಅಕ್ಕಿ ಹಿಟ್ಟು ಇದೆ, ಯಾವುದಾದ್ರೂ ರೊಟ್ಟಿ ಮಾಡ್ಬೋದು. ಅದಕ್ಕೆ ಮತ್ತೆ ಪಲ್ಯ ಮಾಡಬೇಕು. ಹಾಗಾಗಿ ಒಂದು ಪಲಾವ್ ಆದರೆ ನಮ್ಮನ್ನ ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಆಯಿತು, ಚಿತ್ರಾನ್ನ ಆದರೆ ಸುಮ್ಮನೆ ತಿಂತೀನಿ ಅಂದಿದ್ದಾರೆ. ಸ್ವಲ್ಪ ಖಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ಥಂಡಿ ಆಗಿದೆ ಅಂದರೆ ಇದಿಷ್ಟು ಹಿಂಗೆ ಆಗ್ತಾಯಿದೆ. ಥಂಡಿ ಮಾತ್ರ ಇದೆ. ತಿಂಡಿಗಿಂತ ಒಂದು ತಿಂಡಿ ಮಾತ್ರ ತಿಂದೇ ಮುಂದಿನ ಕೆಲಸ ಮಾಡ್ತೀನಿ. ಆಮೇಲೆ ಕಣ್ಣು ಅಷ್ಟೇ ದಪ್ಪ ಆಗಿಬಿಟ್ಟಿದೆ. ಎಷ್ಟು ಸೀನಿದ್ದೀನಿ ಗೊತ್ತಾ, ಅಷ್ಟು ಸೀನಿದ್ದೀನಿ. ನನಗೆ ಥಂಡಿ ಆದರೆ ಸೀನದೇ. ನಾನು ಹುಷಾರಿಲ್ದಿದ್ದಾಗ ಏನೂ ಮಾಡೋಕ್ಕೆ ಬೇಡ ಅನಿಸುತ್ತಲ್ವ. ಇವತ್ತು ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಯಾಕೆ ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಹಾಗಾಯಿತು. ಹಾಗೆ ನಿನ್ನೆ ನಮ್ಮ ಮನೆಯವರು ಸ್ವಲ್ಪ ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದಿದ್ದರು. ನಾನು ಇನ್ನೊಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನ ತನ್ನಿ ಅಂತ ಹೇಳಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊತೀನಿ. ಊಟ ಇಲ್ಲ ತಿಂಡಿ ಮುಂಚೆ ಇದನ್ನು ನಾನು ಮಜ್ಜಿಗೆಗೆ ಹಾಕ್ಕೊಂಡು ಕುಡಿತೀನಿ. ನೀವು ಹಾಗೆ ನೀರಿಗೆ ಕೂಡ, ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಖಾಲಿ ಹೊಟ್ಟೆಗೆ ಕುಡಿಯಬಹುದು. ನಾನು ಬೆಳಗ್ಗೆ ಎಲ್ಲ ತುಂಬ ನಾನು ಕುಡಿಯೋದ್ರಿಂದ ತುಂಬ ಇರುತ್ತೆ ಕುಡಿಯೋದು. ಹಾಗಾಗಿ ನಾನು ಮಧ್ಯಾಹ್ನ 12:30 ಅಷ್ಟೊತ್ತಿಗೆ 1 ಗ್ಲಾಸಷ್ಟು ಅದನ್ನು ಕುಡಿತೀನಿ. ಅದನ್ನು ಕುಡಿಯೋದ್ರಿಂದ ನಿಮಗೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಇದು ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಶುಗರ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಒಂದು ವಯಸ್ಸಾದಮೇಲೆ ಸ್ವಲ್ಪ ಹೆಲ್ದಿ ಡ್ರಿಂಕ್ಗಳನ್ನ ಕುಡಿಯೋದು ತುಂಬ ಒಳ್ಳೆಯದು. ನಾನಿವಾಗ ತುಂಬ ಆ ಥರದ್ದೆಲ್ಲ ಮಾಡಿ ಕೊಡ್ತಾ ಇದ್ದೀನಿ. ನಮ್ಮ ಮನೆಯವರು ಅದೇ ಹೇಳ್ತಾರೆ, ನೀನು ಬರೀ ಆ ಥರದ್ದು ಮಾಡಿಕೊಟ್ಟೇ ನನಗೆ ಹೊಟ್ಟೆ ತುಂಬಿಸ್ಬಿಡ್ತೀಯಾ ಅಂತ ಹೇಳ್ತಾರೆ. ಇವಾಗೆಲ್ಲ ಸಣ್ಣ ಮಕ್ಕಳಿಗೇ ಎಂತೆಂಥ ಕಾಯಿಲೆಗಳು ಬರುತ್ತೆ. ನಾನು ಮೊನ್ನೆ ತುಂಬ ಓದ್ತಾ ಇದ್ದೆ ಹೀಗೇ ಫ್ಯಾಟಿ ಲಿವರ್ ಬಗ್ಗೆ. ಸಣ್ಣ ಮಕ್ಕಳಿಗೆ ಕೂಡ ಬರ್ತಾ ಇದೆಯಂತೆ. ಅಂದರೆ ಈ ಜಂಕ್ ಫುಡ್ ಎಲ್ಲ ತಿಂತಾರಲ್ವ, ಅವರಿಗೆ ಸಣ್ಣ ಮಕ್ಕಳಿಗೆಲ್ಲ ಬರ್ತಾ ಇದೆ ಅಂತ ನಾನು ಹೀಗೆ ಓದ್ತಾ ಇದ್ದೆ. ಆವಾಗ ನೋಡಿದೆ ನಾನು. ಅದಕ್ಕೂ ಕೂಡ ಅಷ್ಟೇ ಹಸಿರು ಕಲರ್ ಇರೋಂಥ ತರಕಾರಿಗಳು, ಆಮೇಲೆ ತರಕಾರಿನ ನೀವು ಹಾಗೆ ತಿನ್ನಬಾರ್ದಂತೆ, ಸ್ವಲ್ಪ ಬೇಯಿಸಿ ತಿನ್ಬೇಕಂತೆ. ಆ ಥರ ಫ್ಯಾಟಿ ಲಿವರ್ ಇರೋರಿಗೆ
ಈಗ ಮಕ್ಕಳು ನೋಡಿ ಹೊರಗಡೆದೆಲ್ಲ ತಿಂತಾರಲ್ವ, ಕರ್ದಿದ್ದ ಎಣ್ಣೆಲೇ ಕರೆದು ಕೊಡ್ತಾರೆ. ನಾನು ಅದೇ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ಅವ್ರು ಸಂಜೆ ಅಲ್ಲಿ ಟೀ ಕುಡಿತಾರಲ್ವ, ಅಲ್ಲಿ ಅವರು ಏನಾದರೂ ವಡ ಆ ಥರದ್ದು ಏನಾದರೂ ತಿಂತಾರಂತೆ. ದಯವಿಟ್ಟು ಅದನ್ನು ತಿನ್ನಬೇಡಿ ಅಂತ ನಾನು ಇವಾಗ ಅದನ್ನೆಲ್ಲ ಸ್ಟಾಪ್ ಮಾಡಿಸ್ತಾ ಇದ್ದೀನಿ ಸ್ವಲ್ಪ. ಅದಕ್ಕೇ ಅವ್ರು ಏನು ಮಾಡ್ತಾರೆ ಅಂದರೆ ರಾತ್ರಿ ಊಟನೇ ಮಾಡೋದಿಲ್ಲ. ಅಲ್ಲೇನಾದರೂ ಸ್ವಲ್ಪ ಮಂಡಕ್ಕಿ ಆ ಥರದ್ದು ಏನಾದರೂ ತಿಂತಾರಾ, ಇಲ್ಲಿ ಟೀ ಕುಡ್ದಿರ್ತಾರೆ 1-2 ಸಲ. ಮತ್ತು ಇಲ್ಲಿ ಮನೆಗೆ ಬಂದು ಅವ್ರು ಏನು ಊಟನೂ ಮಾಡಲ್ಲ. ಕೆಲವೊಂದು ದಿನ ಹಾಗೆ ಮಾಡ್ತಾರೆ. ಅದೇ ನಮ್ಮ ಮನೆಯವ್ರಿಗೆ ಈಗ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದೀನಿ ನಾನು, ಹೊರಗಡೆ ಏನು ತಿನ್ನಬೇಡಿ, ನೀವು ಮನೇಲಿ ಏನು ಹೇಳ್ತೀರೋ ಅದನ್ನು ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಹೊರಗಡೆ ಹೋದಾಗ ಗೊತ್ತಲ್ವ, ಎಲ್ಲರೂ ಸಿಕ್ಕಾಗ ಆ ಥರ ಆಗಿಬಿಡುತ್ತೆ. ಹಾಗೆ ಇದು ತುಂಬ ಹಳೆ ವ್ಲಾಗ್, ಇದು ಯಾವಾಗ ಶೂಟ್ ಮಾಡಿದ್ದು ಅನ್ನೋದೇ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ನನ್ನದೇ ಆಗಿರೋ ರೀತಿಲಿ ಈ ವ್ಲಾಗ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಟೀ ಕೂಡ ಮಾಡಿಕೊಂಡೆ. ನಾನು ಕೂಡ ಅಷ್ಟೇ, ಬೆಳಗ್ಗೆ ಬಿಸಿ ನೀರು ಕುಡಿತೀನಿ, ಆಮೇಲೆ ಮೆಂತೆ ಸಬ್ಜಾ ಸೀಡ್ಸ್ ನೆನೆಸಿರೋ ನೀರು ಕುಡಿತೀನಿ, ಆಮೇಲೆ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಿ. ಎಲ್ಲದೂ ಆರೋಗ್ಯಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮನೆಯವ್ರು ಬೆಂಡೆಕಾಯಿನ ನೆನೆಸಿ ಅದ್ರ ನೀರನ್ನ ಕುಡಿತಾರೆ. ಅವರಿಗೆ ಪೈಲ್ಸ್ ಇತ್ತು, ಆವಾಗಿಂದ ಅದನ್ನು ಕುಡಿತಾರೆ. ಪೈಲ್ಸ್ ಇದ್ದಾಗ ಏನಂದರೆ ಮೋಷನ್ ಕ್ಲೀನ್ ಆಗಬೇಕು ಅಷ್ಟೇ, ಮತ್ತಿನ್ನೇನೂ ಇಲ್ಲ. ದೇವರಿಗೆ ಹಾಗೆ ಹೂನ ಕೂಡ ಕೊಯ್ಕೊಂಡು ಬಂದೆ. ಆದರೆ ಇವತ್ತು ದಾಸವಾಳ ಹೂವು ತುಂಬ ಬಿಟ್ಟಿರಲಿಲ್ಲ. ನನಗೆ ತುಂಬ ಹೂವಿದ್ದಾಗ ಪೂಜೆ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಆದರೆ ಇವತ್ತು ಅಷ್ಟೊಂದು ಬಿಟ್ಟಿರಲಿಲ್ಲ. ಹಾಗಾಗಿ ಬಿಳಿ ಕಲರ್ ಹೂನ ಕೊಯ್ಕೊಂಡು ಬಂದೆ. ಅಂದರೆ ತುಂಬ ಚಳಿ ಬೀಳ್ತಾ ಇರೋದಕ್ಕೋ ಏನಕ್ಕೋ ಅಂತ ಗೊತ್ತಿಲ್ಲ, ಬೆಂಗಳೂರಲ್ಲೆಲ್ಲ ತುಂಬ ಚಳಿ ಇದೆ ಅಂತ ನಾನು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೆ. ಇಲ್ಲೂ ಅಷ್ಟೇ ಚಳಿ ಇದೆ, ತಡ್ಕೊಳಕ್ಕಾಗದೇ ಇಲ್ಲ ಅನ್ನೋಷ್ಟೇನಿಲ್ಲ. ಆದರೂ ಒಂದೊಂದು ದಿನ ಮಾತ್ರ ತುಂಬ ಚಳಿ ಇರುತ್ತೆ. ನಾನು ಅವತ್ತು ಶ್ರೇಯು ನೋಡೋದಕ್ಕೆ ಅಂತ ಹೋಗಿದ್ವಲ್ಲ, ಆ ಟೈಮಲ್ಲಿ ತುಂಬ ಚಳಿ ಇತ್ತು. ನೋಡಿ ಚಳಿ ಎಷ್ಟಿದೆ ಅಂತ ಗೊತ್ತಾಗೋದಕ್ಕೆ ಕೊಬ್ಬರಿ ಎಣ್ಣೆ ಕರಗಿ ಇರಲ್ವಲ್ಲ, ಅದೇ ಸಾಕ್ಷಿ ನಿಮಗೆ ಗೊತ್ತಾಗೋದಕ್ಕೆ. ಅಷ್ಟು ಚಳಿ ಇದ್ದಾಗ ಕೊಬ್ಬರಿ ಎಣ್ಣೆ ಗಟ್ಟಿ ಆಗಿಬಿಡುತ್ತೆ. ನಾನಿವತ್ತು ಸ್ವಲ್ಪ ಚಿತ್ರಾನ್ನ ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕ್ಯಾರೆಟ್ ತುಂಬ ಇತ್ತು, ಹಾಗಾಗಿ ಕ್ಯಾರೆಟ್ ಹಾಕಿಬಿಟ್ಟು ಕ್ಯಾರೆಟ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಿದ್ದರೆ ನೀವು ಮೆಂತ್ಯ ಸೊಪ್ಪಿರುತ್ತೆ ಗೊತ್ತಾ, ಅದು ಹಾಕಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಶೇಂಗಾನ ನಾನು ಕರೆದು ಹೊರಗಡೆ ಇಟ್ಟು ಮಾಡ್ತಾಯಿದ್ದೆ. ಇವತ್ತು ಖಾರನ ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಹಾಗಾಗಿ ಶೇಂಗಾ ಅದರೊಳಗೇ ಹಾಕಿದ್ದೀನಿ. ಡಾಕ್ಟ್ರು ನನಗೆ ಶೇಂಗಾ ತಿನ್ನಬೇಡ ಅಂತ ಹೇಳಿದ್ದಾರೆ. ನೀವು ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಮನೆಯವರು ಏನು ಮಾಡಿದ್ದಾರೆ ಅಂತ. ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಲಿ. ನಾನು ಮಿಕ್ಸಿಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಇದು ಹಸಿಮೆಣಸನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕಿಬಿಟ್ಟು. ಅದು ಈರುಳ್ಳಿ ಬೆಂದ ನಂತರ ನಾನು ಕ್ಯಾರೆಟನ್ನ ಅದಕ್ಕೆ ಸೇರಿಸಿ ಹೆಲ್ದಿ ಡ್ರಿಂಕಲ್ಲಿ ನೀವು ABC ಜ್ಯೂಸ್ ಅಂತ ಮಾಡ್ತಾರಲ್ವ, ಅದನ್ನು ಮಾಡ್ಕೊಂಡು ಕುಡಿಬೋದು. ಕ್ಯಾರೆಟ್ದು ಬೇರೆ ಮಾಡ್ಕೊಂಡು ಕುಡಿಬೋದು, ಬೀಟ್ರೂಟ್ದೇ ಬೇರೆ ಮಾಡಿಕೊಂಡು ಕುಡಿಬೋದು, ಚೆನ್ನಾಗಾಗುತ್ತೆ. ನಾನು ಕ್ಯಾರೆಟ್ ಜ್ಯೂಸನ್ನ ಮಾಡ್ತಾ ಇದ್ದೆ, ಇವಾಗ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿತಾ ಇದ್ದೀನಿ. ಯಾಕಂದರೆ ಹೇರ್ ಫಾಲ್ ತುಂಬ ಆಗ್ತಾಯಿದೆ. ಹಾಗಾಗಿ ನಾನು ಸ್ವಲ್ಪ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿದ ಮೇಲೆ ನಂಗೆ ಸ್ವಲ್ಪ ಕಮ್ಮಿ ಆಗಿದೆ. ನಾನು ತುಂಬ ಸಲ ಅದನ್ನು ಕೂಡ ಹೇಳಿದ್ದೀನಿ. ನೆಲ್ಲಿಕಾಯಿ ನಿಜ ಹೇಳ್ತೀನಿ, ಅದು ಅಮೃತಕ್ಕೆ ಸಮಾನ ಅಂತೆ. ಸಿಕ್ಕರೆ ದಯವಿಟ್ಟು ದಿನಾ ನೆಲ್ಲಿಕಾಯಿ ಜ್ಯೂಸನ್ನ ಕುಡೀರಿ. ಇಲ್ಲಾಂದರೆ ನೀವು ಅದನ್ನು ಮಿಕ್ಸಿ ಹಾಕಿಬಿಟ್ಟು ಶುಂಠಿ ಮತ್ತು ಕರಿಬೇವು, ಬೇಕಿದ್ರೆ ಪುದೀನ, ಸ್ವಲ್ಪ ಉಪ್ಪು, ಅದನ್ನು ನೀವು ಮಿಕ್ಸಿ ಮಾಡಿ ಅದನ್ನು ಹಿಂಡಿಬಿಟ್ಟು ಐಸ್ ಕ್ಯೂಬ್ ಮಾಡಿ ಇಟ್ಕೊಳ್ಳಿ. ಸಿಹಿ ನೀರಿಗೆ ನೀವು ಅದೊಂದು 2 ಕ್ಯೂಬನ್ನ ಹಾಕ್ಕೊಂಡು ಅದನ್ನು ಕೂಡ ಕುಡಿಬೋದು. ನಮ್ಮಲ್ಲಿ ಸಿಗುತ್ತೆ, ಹಾಗಾಗಿ ನಮ್ಮ ಮನೆಯವರು ವಾರಕ್ಕಾಗಷ್ಟು ತಂದಿರ್ತಾರೆ. ದಿನ ಬೆಳಗ್ಗೆ ಫ್ರೆಶ್ ಆಗಿರೋ ಜ್ಯೂಸನ್ನೇ ಮಾಡ್ಕೊಂಡು ಕುಡಿತೀವಿ. ನಾನೀಗ ಹೊಸದೊಂದು ಮಾಡ್ತಾಯಿದ್ದೀನಿ, ಪುದೀನಾನ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಕೂಡ ಮಿಕ್ಸಿ ಮಾಡಿ ಇಡ್ತಾಯಿದ್ದೀನಿ. ಅದನ್ನು ಕೂಡ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಹಾಟ್ ವಾಟ್ರಿಗೆ ಹಾಕಿ ಅದನ್ನು ಕೂಡ ಕೊಡ್ತಾಯಿದ್ದೀನಿ. ಹಾಗೆ ಇವತ್ತು ಸ್ವಲ್ಪ ಇದಿತ್ತು, ಹಾಗಲಕಾಯಿ ಇತ್ತು, ಅದರ ಹಾಗಲಕಾಯಿ ಜ್ಯೂಸನ್ನು ಕೂಡ ಮಾಡಿ ಕೊಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಕೂಡ ನಾನು ಹಾಕಿದ್ದೀನಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ನಾವು ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮನೆ ಮದ್ದುಗಳನ್ನ ಮಾಡ್ಕೊತಾ ಇದ್ದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದರಿಂದ ಸೈಡ್ ಎಫೆಕ್ಟ್ ಅಂತೂ ಯಾವುದೂ ಇರಲ್ವಲ್ಲ. ಹಾಗೆಯೇ ಮಧ್ಯಾಹ್ನಕ್ಕೆ ಸಾಂಬಾರಿಗೂ ಕೂಡ ಸಾಂಬಾರಿನ ಖಾರನೂ ಕೂಡ ಮಾಡ್ತಾಯಿದ್ದೀನಿ. ಬೇಗ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ. ನಂಗೆ ತುಂಬ ತಲೆ ಒಂಥರ ಭಾರ ಥರ ಅನ್ನಿಸ್ತಾ ಇತ್ತು. ನನಗೆ ಥಂಡಿ ಮಾತ್ರೆ ತಿಂದರೆ
2 ದಿನ ಬೇಕು ಒಂಥರ ಸಮಾಧಾನ ಮಾಡ್ಕೊಳ್ಳೋದಕ್ಕೆ. ಅದರಲ್ಲಿ ನಿದ್ದೆ ಅಂಶ ಇರುತ್ತೆ ಅನಿಸುತ್ತೆ, ತುಂಬ ರಗಳೆ ಆಗುತ್ತೆ. ಹಾಗಾಗಿ ನಾನು ತಿನ್ನೋಕ್ಕೆ ಸ್ವಲ್ಪ ಹೆದರ್ತೀನಿ. ಇನ್ನೇ ನನ್ನ ಕೈಯಲ್ಲಿ ತಡ್ಕೊಳ್ಳೋಕೆ ಆಗಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಆ ಥಂಡಿ ಮಾತ್ರೆನ ನಾನು ತಿಂತೀನಿ. ನಾನು ಹುಷಾರಿಲ್ದಿದ್ದಾಗ ಸ್ವಲ್ಪ ಕೆಲಸ ಮಾಡೋದು ಜಾಸ್ತಿ ಆಗುತ್ತೆ. ನಮ್ಮನೆಯವರು ಒಂದು ಶರ್ಟನ್ನ ಕೈಯಲ್ಲೇ ವಾಶ್ ಮಾಡು ಅಂತ ಹೇಳಿದರು. ಹಾಗೆ ದಿಂಬಿನ ಕವರ್ ಕೂಡ ಅಷ್ಟೇ ತೆಗೆದಿಟ್ಟು ತುಂಬ ದಿನ ಆಗಿತ್ತು, ಅದು ಹ್ಯಾಂಡ್ ವಾಶ್ ಮಾಡಬೇಕು. ಆ ಸೈಡಿಗೆಲ್ಲ ಇದೆಯಲ್ಲ ಅದೆಲ್ಲ ವಾಷಿಂಗ್ ಮಷೀನಲ್ಲಿ ಸಿಕ್ಕಾಗ ಅದೆಲ್ಲರೂ ಕಟ್ಟಾಗಿಬಿಡುತ್ತೆ ಅಂತ ಹೇಳಿ ತುಂಬ ದಿನ ಆಗಿತ್ತಲ್ವ, ಇವತ್ತತ್ಲಾಗ ವಾಶ್ ಮಾಡಿ ಹಾಕೋಣ ಅಂತ ನೆನೆಸ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ನಮ್ಮ ತೋಟದಲ್ಲೇ ಬಾಳೆಕೊನೆ ಹಣ್ಣಾಗಿತ್ತಂತೆ, ತೊಗೊಬಂದಿದ್ದಾರೆ. ಅದು ಕಾರಲ್ಲಿ ಬರಬೇಕಿದ್ರೆ ಹಣ್ಣಾಗಿತ್ತಲ್ವ, ಸುಮಾರೆಲ್ಲ ಈ ಥರ ಆಗಿತ್ತು. ನಾನು ಅಕ್ಕಪಕ್ಕ ಎಲ್ಲರ ಮನೆಗೂ ಕೊಟ್ಟೆ ನಾನು. ತುಂಬ ಚೆನ್ನಾಗಿತ್ತು ಬಾಳೆಹಣ್ಣು ಮಾತ್ರ. ಇದು ಪಚ್ಚಬಾಳೆ ಅಂತಾರಲ್ವ, ಆ ಬಾಳೆಹಣ್ಣು ನನಗೆ ತುಂಬ ಇಷ್ಟ ಆ ಹಣ್ಣು. ನಾನೇನು ಮಾಡ್ತೀನಿ ಅಂದರೆ ಮಧ್ಯಾಹ್ನ ಊಟ ಆದಮೇಲೆ ಹಾಲು ಮತ್ತು ಬೆಲ್ಲ ಬಾಳೆಹಣ್ಣನ್ನು ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಂಡು ತಿಂತೀನಿ. ಅದೊಂಥರ ಚೆನ್ನಾಗಿರುತ್ತೆ. ಬೇಕಿದ್ರೆ ಅದಕ್ಕೆ ಜೇನುತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ರೆ, ದೇವಸ್ಥಾನದಲ್ಲಿ ಪಂಚಾಮೃತ ಕೊಡ್ತಾರಲ್ವ, ಸ್ವಲ್ಪ ಅದೇ ಥರ ಇರುತ್ತೆ. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ, ಅದೆಷ್ಟು ರುಚಿಯಾಗಿರುತ್ತೆ ಅಲ್ವಾ. ನಂಗೆ ಅದು ಭಾಳ ಇಷ್ಟ. ನೋಡಿ, ನಮ್ಮ ಮನೆಯವ್ರಿಗೆ ಹೇಳಿದ್ದೆಲ್ಲ ಮತ್ತೆ ನುಗ್ಗೆ ಸೊಪ್ಪನ್ನ ತೊಗೊಬಂದಿದ್ದಾರೆ. ನೀವು ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿಯೋಕ್ಕಾಗಿಲ್ಲ ಅಂದರೂ ನೀವು ಅಡುಗೆಗಳಿಗೆ ನೀವೇನಾದರೂ ಸಾರು ಮಾಡಬೇಕಿದ್ರೆ, ಇಲ್ಲ ಅಂದರೆ ತಾಲಿಪಟ್ಟು ಮಾಡಬೇಕಿದ್ರೆ, ಹಾಗೂ ಇಲ್ಲ ಅಂದರೆ ನೀವು ಬೇಕಿದ್ದರೆ ಪಡ್ಡಿಗೆ ಅದಕ್ಕೂ ಕೂಡ ಹಾಕಿ ತಿನ್ಬೋದು. ತಾವು ನೋಡಿ ನನ್ನ ತಟ್ಟೆಲಿರೋ ಶೇಂಗಾನ ಕೋಳಿ ಎಲ್ಲ ಕೆದರ್ತಾವಲ್ಲ ಹಾಗೆ ಕೆದರಿ ಇಷ್ಟು ಆರಿಸ್ಕೊಂಡು ತಾವು ಹಾಕ್ಕೊಂಡಿದ್ದಾರೆ. ನನಗೂ ತುತ್ತಿಗೂ ಶೇಂಗಾ ಇಲ್ದಿದ್ರೆ ಚಿತ್ರಾನ್ನ ಇಳಿಯೋದೇ ಇಲ್ಲ. ಕಷ್ಟಪಟ್ಟು ಆ ಚಿತ್ರಾನ್ನ ತಿಂದೆ ನಾನು. ಹಾಗೆ ನುಗ್ಗೆ ಸೊಪ್ಪನ್ನ ನಾನು ಆ ಹೆರೆಯಿಂದ ಎಲ್ಲ ಬಿಡಿಸಿ ಈ ಥರ ಬಿಸಿಲಲ್ಲಿ 1-2 ಬಿಸಿಲು ಒಣಗಿಸಿದ್ರೆ ಸಾಕು. ಬಿಸಿಲಿಂದ ತಂದ ತಕ್ಷಣ ನೀವು ಅದನ್ನು ಮಿಕ್ಸಿ ಮಾಡ್ಕೋಬಹುದು. ನಾನೊಂದು ಸ್ವಲ್ಪ ತೆಗೆದು ಇಟ್ಕೊತಾ ಇದ್ದೀನಿ, ಅಡುಗೆಗೆಲ್ಲ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಇಟ್ಕೊತಾ ಇದ್ದೀನಿ. ಒಂದಷ್ಟನ್ನ ಪುಡಿ ಮಾಡೋದಕ್ಕೆ ಅಂತ ಒಣಗಿಸಿದ್ದೀನಿ. ಹಾಗೆ ನೀವು ಈ ಪುಡಿ ಮಾಡಬೇಕಿದ್ರೆ ಇವತ್ತೊಂಥರ ಎಲ್ಲ ಹೆಲ್ದಿ ಟಿಪ್ಸ್ ಥರ ಆಯಿತು. ಪರವಾಗಿಲ್ಲ, ಯಾರಿಗಾದರೂ ಹೆಲ್ಪ್ ಆಗುತ್ತಲ್ವ, ಅದಕ್ಕೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಕೂಡ ಒಣಗಿಸ್ಕೊಳ್ಳಿ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಇದು ಚಕ್ಕೆ ಅದನ್ನು ಕೂಡ, ಆಮೇಲೆ ಮೆಂತೆ, ಇಷ್ಟನ್ನು ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ. ಅದೆಲ್ಲದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ನಾನು ಅದೆಲ್ಲ ಕುಡಿತಾ ಇದ್ದೀವಲ್ವ, ಅದಕ್ಕೆ ನಾನು ಬರೀ ಸೊಪ್ಪನ್ನ ಮಾತ್ರ ಮಾಡ್ಕೊತೀನಿ. ನಿಜ ಹೇಳ್ತೀನಿ, ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಒಂದು ಮಿಕ್ಸಿ ಜಾರಿಗೆ 1-2 ಚಮಚ ಮೊಸರು ಹಾಕ್ಕೊಳ್ಳಿ, ಆನಂತರ 1 ಚಮಚ ಆ ಪುಡಿ ಹಾಕ್ಕೊಳ್ಳಿ, ಮಿಕ್ಸಿ ಮಾಡಿಕೊಂಡು ಚೂರು ಉಪ್ಪು ಹಾಕ್ಕೊಳ್ಳಿ, ಆವಾಗ ಕುಡೀರಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ನುಗ್ಗೆ ಸೊಪ್ಪು ಕುಡಿತಾ ಇದ್ದೀನಿ ಅಂತ ಭಾವನೆನೇ ನಿಮಗೆ ಬರಲ್ಲ. ಹಸಿದು ಕುಡಿಯೋಕೆ ಅಷ್ಟು ಒಂಥರ ತುಂಬ ಕಹಿ ಅನಿಸುತ್ತೆ, ಮತ್ತು ತುಂಬ ಒಂಥರ ವಾಸನೆ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಅದನ್ನು ಕುಡಿಯೋದು ಅವಾಯ್ಡ್ ಮಾಡ್ತಾಯಿದ್ದೆ. ಹೆಂಗಾದರೂ ಮಾಡಿ ಹೊಟ್ಟೆಗೆ ಹಾಕಬೇಕಲ್ವಾ, ಅದಕ್ಕೆ ನಾನು ಈ ಥರ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಕುಡಿಯೋದ್ರಿಂದ ನಿಮಗೆ ಹೊಟ್ಟೆ ಒಂಥರ ಫುಲ್ ಇದ್ದಂಗೆ ಅನಿಸುತ್ತೆ. ಊಟ ತುಂಬ ಕಮ್ಮಿ ಸೇರುತ್ತೆ. 2 ಸಲ ಊಟ ಮಾಡೋರು 1 ಸಲ ಊಟ ಮಾಡ್ತೀರಾ. ಖಂಡಿತ ಇದನ್ನು ಟ್ರೈ ಮಾಡಿ. ಯಾರಾದರೂ ಮಾಡಿದ್ರೆ ಅದನ್ನು ನನಗೆ ಕಮೆಂಟಲ್ಲಿ ಕೂಡ ಹೇಳಿ, ಯಾಕಂದರೆ ನನಗೂ ಖುಷಿ ಆಗುತ್ತಲ್ವ. ನಾನು ಹೇಳಿದ್ದನ್ನು ಯಾರೋ ಒಬ್ಬರು ಟ್ರೈ ಮಾಡ್ತಾ ಇದ್ದಾರೆ ಅಂತ. ತುಂಬ ಜನ ಹಾಕ್ತೀರಾ, ನಾನು ಅದನ್ನು ಮಾಡಿದ್ದೆ ಇದನ್ನು ಮಾಡಿದ್ದೆ ಅಂತ, ಅವಾಗ ನಿಜವಾಗ್ಲೂ ಖುಷಿ ಅಂತ ಅನಿಸುತ್ತೆ. ಹಾಗೆ ನಮ್ಮ ಮನೆಯವ್ರು ಬರಬೇಕಿದ್ರೆ ನವಿಲು ಕೋಸನ್ನು ತೊಗೊಂಡು ಬಂದಿದ್ದರು. ಮತ್ತು ಯಾಕೆ ಅದನ್ನು ಫ್ರಿಜ್ಜಲ್ಲಿ ಇಡೋದು ಅಂತ ಹೇಳಿ, ಮತ್ತು ನವಿಲು ಕೋಸು ಏನು ಗೊತ್ತಾ, ಫ್ರಿಜ್ಜಲ್ಲಿ ಇಟ್ಟಾಗೇ ಅಲ್ಲೇ ಬಲ್ತ್ಬಿಡುತ್ತೆ. ಹಾಗಾಗಿ ಅವತ್ತೇ ಸಾಂಬಾರು ಮಾಡೋಣ ಅಂತ ಅದರದ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಶುಗರಿಗೆ ನವಿಲು ಕೋಸು ಕೂಡ ಅಮೃತಕ್ಕೆ ಸಮಾನ ಅಂತಾರೆ. ಅದನ್ನು ಕೂಡ ಮಿಕ್ಸಿ ಮಾಡಿ ಅದ್ರ ರಸ ಕೂಡ ಕುಡೀರಿ ಅಂತ ಹೇಳ್ತಾರೆ. ನಾನು ಅದನ್ನು ಯಾವತ್ತೂ ಟ್ರೈ ಮಾಡಿಲ್ಲ. ಈ ಥರ ಅಡುಗೆ ಮಾಡಿನೇ ಅದನ್ನು ನಾನು ತಿಂತೀವಿ. ಹಾಗೆ ನಮ್ಮ ಮನೆಯವ್ರು ತುಂಬ ದಿನದ ನಂತರ ಕಾಫಿ ಮಾಡಿ ಕೊಟ್ಟಿದ್ದಾರೆ. ಇಬ್ಬರು ಸೇರಿ ಕಾಫಿ ಕುಡಿತಾ ಇದ್ದೀವಿ. ಇವಾಗ ಕಾಫಿ ಕುಡಿಯೋದೇ ನಮ್ಮಿಬ್ಬರಿಗೂ ಮರ್ತು ಹೋಗ್ಬಿಟ್ಟಿದೆ. ಹಾಲು ತಂದಿದ್ರು, ಹಾಲನ್ನು ಕೂಡ ಕಾಯಕ್ಕಿಟ್ಟಿದ್ದೆ. ಹಾಗೆಯೇ ಇದು ಚೆರಿ ಟೊಮೆಟೊ ಆಗ್ತಾಯಿದೆ, ತುಂಬ ಆಗ್ತಾಯಿದೆ. ಚೆನ್ನಾಗಾಗುತ್ತೆ ಗೊತ್ತಾ, ರಸಮ್ಗೆಲ್ಲ ಹಾಕಿದಾಗ ತುಂಬ ಚೆನ್ನಾಗಾಗುತ್ತೆ.
ಅಮ್ಮನೂ ನಂಗೊಂದಿಷ್ಟು ಕೊಟ್ಟು ಕಳಿಸು ಅಂತ ಹೇಳಿದ್ದಾರೆ. ನೋಡಬೇಕು, ಅಮ್ಮಂಗೊಂದು ಸ್ವಲ್ಪ ಕೊಟ್ಟು ಕಳಿಸ್ತೀನಿ. ಗಿಡ ಏನು ಹಾಕೋದಂದರೆ ಸುಮ್ಮನೆ ಉದುರಿಸಿದ್ರೆ ಸಾಕದು, ಒಂದು ಗಿಡ ಇದ್ದರೆ ಸಾಕು. ಈ ಟೊಮೆಟೊ ರೇಟಲ್ಲಿ ನಾನು ಇದೇ ಟೊಮೆಟೊ ಹಣ್ಣನ್ನೇ ಜಾಸ್ತಿ ಯೂಸ್ ಮಾಡಿದೆ ಕೆಲಸದವರಿಗೆ ಊಟ ಕೊಡೋಕ್ಕೆ ಎಲ್ಲ. ನಂಗೆ ಯಾರೋ ಮೊನ್ನೆ ಕೇಳ್ತಾಯಿದ್ರು ಕೊನೆ ಕೊಯ್ಲೆಲ್ಲ ಮುಗೀತಾ ಅಂತ. ಇಲ್ಲ, ಕೊನೆ ಕೊಯ್ಲು ಮುಗ್ದಿಲ್ಲ, ಕೊನೆ ಕೊಯ್ಲು ನಡೀತಾನೇ ಇರುತ್ತೆ, ಜನವರಿ ಫೆಬ್ರವರಿ ತನಕ ನಡೀತಿರುತ್ತೆ. ನಾನು ಸಾರಿಗೆ ಕೂಡ ಒಂದೆರಡು ಟೊಮೆಟೊನ ಹಾಕಿದೆ, ತುಂಬ ಚೆನ್ನಾಗಿ ಬರುತ್ತೆ. ಹುಳಿ ಆ ಥರ ಏನೂ ಇಲ್ಲ, ಇದು ತುಂಬ ಚೆನ್ನಾಗಿದೆ. ಹಾಗೆ ತರಕಾರಿ ಸ್ವಲ್ಪ ಇತ್ತು ಅಂತ ನಮ್ಮ ಗಿಡದಲ್ಲೇ ಅಲಸಂದೆ ಕಾಯಿ ಬಿಟ್ಟಿತ್ತು, ಅದನ್ನು ಕೂಡ ತೊಗೊಬಂದು ಹಾಕಿದ್ದೀನಿ. ಅಲಸಂದೆ ಗಿಡನೂ ಕೂಡ ತುಂಬ ಹಾಕ್ತಾಯಿದ್ದೀನಿ, ಯಾಕೋ ಗೊತ್ತಿಲ್ಲ ಹುಟ್ಟತಾನೇ ಇಲ್ಲ. ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೋದರು, ಇವಾಗ ನಾನು ಒಳಗೆ ಬಂದೆ. ಮನೆಯವ್ರು ಹೆಂಗೆ ಅಂದರೆ, ನನಗೆ ತುಂಬ ಕೆಲಸ ಇದ್ದಾಗ ಅಥವಾ ನಂಗೆ ಹುಷಾರಿಲ್ದಿದ್ದಾಗ ನನಗೇನು ಹೆಲ್ಪ್ ಮಾಡಲ್ಲ. ಅದೇ ನಾನು ಆರಾಮಿರ್ತೀನಲ್ವ, ನನಗೆ ಅವತ್ತು ನನಗೆ ನೆಲ ಒರೆಸ್ಕೊಡ್ತೀನಿ, ಇಲ್ಲ ಏನಾದರೂ ನನಗೆ ಒಂದೊಂದು ಹೆಲ್ಪ್ನ ಮಾಡಿಕೊಡ್ತಾರೆ, ಚಾಪಿಂಗ್ ಮಾಡೋದು ಆ ಥರ ಮಾಡಿಕೊಡ್ತಾರೆ. ಇವತ್ತು ನಂಗೆ ಅಷ್ಟು ಹುಷಾರಿಲ್ಲಲ್ಲ, ಒಂಚೂರು ಹೆಲ್ಪ್ ಮಾಡಿದರೆ ನನಗೂ ಒಂಥರ ಸಮಾಧಾನ ಅನ್ನಿಸ್ತಾ ಇತ್ತು. ಈಗ ಕೊನೆ ಕೊಯ್ಲು ನಡೀತಾ ಇರೋದ್ರಿಂದ ಅವರು ಕೂಡ ಹಾಗೆ ಹೋದರು. ನಾನು ಮತ್ತು ಅವ್ರಿಗೇನು ಹೇಳಲಿಲ್ಲ. ಹಾಗೆ ನಾನು ಕೂಡ ನೆಲ ಒರೆಸ್ದೊಳೆ, ಸ್ನಾನ ಮಾಡಿ ಬಿಸಿ ಬಿಸಿ ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಅರ್ಧ ಗಂಟೆ ಮಲಗಿದೆ. ಆಮೇಲೆ ಬಂದು ಅಡುಗೆನ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿದ್ದೀನಿ, ಯಾಕಂದರೆ ಸಂಜೆಗೂ ಇದೇ ಆಗುತ್ತೆ ಅಂತ. ಸಂಜೆಗೆ ನನಗೇನು ಮಾಡಬೇಕು ಅಂತ ಅನಿಸಲ್ಲ, ಹಾಗೆಯೇ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಪ್ಪಳನೂ ಕೂಡ ಕರೆದಿಟ್ಬಿಡೋಣ ಅಂತ ಕರಿತಾ ಇದ್ದೀನಿ. ನನಗೆ ಹುಷಾರಿಲ್ದಿದ್ದಾಗ ಏನಾದರೂ ಸ್ಪೆಷಲ್ಲಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ನಿಮಗೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಒಂದ್ಸಲಿ ಅನ್ಕೊತಿರ್ತೀನಿ ಇವತ್ತು ಏನೂ ಕೆಲಸ ಮಾಡೋದು ಬೇಡ, ಆರಾಮಾಗಿ ರೆಸ್ಟ್ ತೊಗೊಳ್ಳೋಣ ಅಂತ. ಆದರೆ ಅವತ್ತೇ ನನಗೆ ಕೆಲಸ ಮಾಡೋ ಒಂದೊಂದು ಸಲ ಹುಮ್ಮಸ್ಸು ಬಂದುಬಿಡುತ್ತೆ. ಆದರೆ ಇವತ್ತು ನಾನೇನು ಮಾಡಲಿಲ್ಲ. ಸ್ನಾನ ಮಾಡ್ಕೊಬಂದು ಒಂದು ಅರ್ಧ ಗಂಟೆ ಮಲಗಿ ಈಗ ಅಡುಗೆ ಮಾಡಿ ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ದೀನಿ. ಅವ್ರು ಬಂದಾಗ 2 ಗಂಟೆ ಆಗಿತ್ತು. ಆಮೇಲೆ ವ್ಲಾಗ್ನ ನಾನು ಮುಂದುವರಿಸಲಿಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಸಿಕ್ ಡೇ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.